ಹಲೋ ಫ್ರೆಂಡ್ಸ್, ತಾವೆಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಪ್ಪ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ಹೇಳಿದ್ರೆ ನಾನು ಹೇಳುವಂತಹ ಉದ್ಯೋಗ ಮಾಹಿತಿ ಮೊಟ್ಟ ಮೊದಲಿಗೆ ನಿಮಗೆ ತಲುಪಲಿ ಅನ್ನೋದೊಂದೇ ಉದ್ದೇಶದಿಂದ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಉದ್ಯೋಗ ಮಾಹಿತಿ ಯಾವ ಇಲಾಖೆಯಲ್ಲಿದೆ ಮತ್ತು ಎಷ್ಟು ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಮತ್ತು ಅದಕ್ಕೆ ವಯೋಮಿತಿ ಎಷ್ಟಿರಬೇಕು ಮತ್ತು ಅದಲ್ಲದೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮತ್ತು ಅರ್ಜಿ ಸಲ್ಲಿಸಲು ದಿನಾಂಕ ಎಲ್ಲಿಂದ ಎಲ್ಲಿಯವರೆಗೆ ನಿಮ್ಮ ಕಾಲಾವಕಾಶ ಇದೆ ಮತ್ತು ಅದಕ್ಕೆ ವೇತನ ಪ್ರಾರಂಭಿಕ ವೇತನ ಎಷ್ಟಿರ್ತದೆ ಮತ್ತು ಯಾವ ಯಾವ ವಿಭಾಗದಲ್ಲಿ ಎಷ್ಟು ಹುದ್ದೆಗಳು ನೇಮಕಾತಿ ಆದೇಶವಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಂತ ಹೇಳಿದ್ರೆ ನಮ್ಮ ಈ ವಿಡಿಯೋ ಐತಲ್ಲ ಎಲ್ಲಿಯೂ ಸಹ ನೀವು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದಾಗ ಮಾತ್ರ ನಿಮಗೆ ಇದರ ಮಾಹಿತಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 2025-26ನೇ ಸಾಲಿಗೆ ಸುಮಾರು ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ 2025 ಮತ್ತು 26ನೇ ಸಾಲಿನ ನೇಮಕಾತಿ ಆದೇಶವಾಗಿದ್ದು, ಈ ನೇಮಕಾತಿ ಆದೇಶದಲ್ಲಿ ಎಷ್ಟು ಹುದ್ದೆಗಳು ನಿಮಗೆ ನೇಮಕಾತಿ ಆದೇಶವಾಗಿದೆಯಪ್ಪ ಅಂತ ಹೇಳಿದ್ರೆ ಬರೋಬ್ಬರಿ 51,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ. ಮತ್ತು ಇದಕ್ಕೆ 51,000ಕ್ಕೂ ಅಧಿಕ ಹುದ್ದೆಗಳಂತ ಹೇಳಿದ್ರೆ ಇದು ಎಲ್ಲೆಲ್ಲಿ ಕಾರ್ಯನಿರ್ವಹಿಸಬೇಕಪ್ಪ ಅಂತ ಹೇಳಿದ್ರೆ ಆಯಾ ಜಿಲ್ಲೆಗಳ ಅನುಗುಣವಾಗಿ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸೋದಿರ್ತದೆ. ಇದಕ್ಕೆಲ್ಲ ಯಾರೆಲ್ಲ ಆಯ್ಕೆ ಆಗ್ತಿರಲ್ಲ ಅವರು ಕರ್ನಾಟಕಾದ್ಯಂತ ಈ ಇಲಾಖೆ ಎಲ್ಲೆಲ್ಲಿ ಸೂಚಿಸ್ತದೆ ಅಲ್ಲೆಲ್ಲ ನೀವು ಕಾರ್ಯನಿರ್ವಹಿಸಬೇಕಾಗ್ತದೆ. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಅಂತ ಹೇಳಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಅಧಿಕೃತವಾಗಿ ಕರ್ನಾಟಕ ಒನ್ ಮತ್ತು ಗ್ರಾಮ ಒನ್ ಮತ್ತು ಕರ್ನಾಟಕ ಇದು CSC ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಇಂಥಲ್ಲೆಲ್ಲ ನೀವು ಅರ್ಜಿ ಸಲ್ಲಿಸ್ಬೋದು. ಅದಕ್ಕೆ ನಿಮ್ಮ ಪಕ್ಕದ ಯಾವುದೇ ಒಂದು CSC ಸೆಂಟರ್ ಆಗಲಿ ಕರ್ನಾಟಕ ಒನ್ ಆಗಲಿ ಅದಕ್ಕಾಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಮತ್ತು ಅದಷ್ಟೇ ಅಲ್ಲದೆ ಅದರಲ್ಲಿ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳಿದಾವಪ್ಪ ಅಂತ ಹೇಳಿದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 40,000ಕ್ಕೂ ಅಧಿಕ ಹುದ್ದೆಗಳು ನೇಮಕಾತಿ ಆದೇಶವಾಗಿದೆ. ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆಗಳು ಅಂದರೆ ಪ್ರೌಢಶಾಲೆ ಅಂತ ಹೇಳಿದ್ರೆ 8, 9, 10 ಈ ಥರ ಪ್ರೌಢಶಾಲೆಗಳಿಗೆ ಏನಾಯ್ತಲ್ಲ 11,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ. ಮತ್ತು ಅದಷ್ಟೇ ಅಲ್ಲದೆ ಇದಕ್ಕೆ ಪ್ರಾರಂಭಿಕ ವೇತನ ಏನೈತಲ್ಲ ಕರ್ನಾಟಕ ಶಿಕ್ಷಣ ಇಲಾಖೆಯನ್ನು ನಿಗದಿಪಡಿಸಿದೆ. ಆ ಪ್ರಾರಂಭಿಕ ವೇತನ ಏನೈತಲ್ಲ ನಿಮ್ಗೆ ಕೊಡ್ತಾರೆ. ಮತ್ತು ಇದಕ್ಕೆ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂತ ಹೇಳಿದ್ರೆ ವಯೋಮಿತಿ ಐತಲ್ಲ ಯಾರೆಲ್ಲ ನೀವು ಅರ್ಜಿ ಸಲ್ಲಿಸಲು ಕಾತರದಿಂದ ಕಾಯ್ತಾ ಇದ್ದಾರೆ ಅಂಥವ್ರಿಗೆ ಏನೈತಲ್ಲ ವಯೋಮಿತಿ 20 ವರ್ಷದಿಂದ ಮೇಲ್ಪಟ್ಟಂಥ ಅಭ್ಯರ್ಥಿಗಳು ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ಮತ್ತು ಅದಷ್ಟೇ ಅಲ್ಲದೆ ಇದಕ್ಕೆ ಯಾವುದೇ ತರಹದ ಅರ್ಜಿ ಶುಲ್ಕ ಸಹ ಇರಲ್ಲ. ಮತ್ತು ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸೋ ಶೈಕ್ಷಣಿಕ ಅರ್ಹತೆ ಏನಿರಬೇಕಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಯಾವುದೇ ವಿಭಾಗದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಮತ್ತು B.Ed ಮತ್ತು D.Ed ಅಂತಹ ಪದವಿಗಳನ್ನು ನೀವು ತೇರ್ಗಡೆ ತೊಗೊಂಡಿರ್ಬೇಕು, ಉತ್ತೀರ್ಣರಾಗಿರ್ಬೇಕು. ಅಂಥವ್ರು ಏನಂತಲ್ಲ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ಬೋದು. ಮತ್ತು ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಇದೇ ವಿಡಿಯೋ ಕೆಳಗೆ ಏನೈತಲ್ಲ ಇದರದ್ದು ಅಧಿಕೃತವಾದಂತಹ ಲಿಂಕನ್ನು ನಾನು ಹಾಕಿರ್ತೇನೆ. ನೀವು ಅಲ್ಲಿಗೆ ಭೇಟಿ ನೀಡಿ ಇದರ ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಅದೇ ರೀತಿ ಇದಕ್ಕೆ ಯಾವ್ಯಾವ ದಾಖಲಾತಿಗಳು ಬೇಕು ಮತ್ತು ಅರ್ಜಿ ಸಲ್ಲಿಸೋದು ಯಾವಾಗ ಅಂತೇಳಿ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟವಾದ ಮಾಹಿತಿ ಅಂತಲ್ಲ ಈ ಕೆಳಗಿನ ವೆಬ್ಸೈಟ್ ಲಿಂಕನ್ನು ಕೊಟ್ಟಿನಲ್ಲ ಆ ಲಿಂಕಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿ ತೊಗೋಬೋದು ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರು ಅವರು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ವಂದನೆಗಳು ಫ್ರೆಂಡ್ಸ್.